am Nikhil. I am studying 1 year diploma health safety and environmental management at Karwadi Institute of Fire and Safety in Murthy and Azrael Training Center of BSS. Here I am applying for Skill Council Career Development Certification as a HSC officer. I am talking about PP in Kannada. PP ಅಂದರೆ personal protective equipment ವೈದ್ಯಕೀಯ ರಕ್ಷಣಾ ಉಪಕರಣಗಳು. ನಾನು ಮೊದಲಿನಲ್ಲಿ ಹೆಲ್ಮೆಟ್ ಮಾತನಾಡ್ತೀನಿ. ಗ್ರೀನ್ ಹೆಲ್ಮೆಟ್ ಸೇಫ್ಟಿ ಆಫೀಸರ್ ಯೂಸ್ ಮಾಡುವಂಥದ್ದು, ಹಾಗೆ ವೈಟ್ ಹೆಲ್ಮೆಟ್ ಸೂಪರ್ವೈಸರ್ ಯೂಸ್ ಮಾಡುವಂಥದ್ದು, ಹಾಗೆ ಯೆಲ್ಲೋ ಹೆಲ್ಮೆಟ್ ವರ್ಕರ್ಸ್ ಯೂಸ್ ಮಾಡುವಂಥದ್ದು. ಇದನ್ನು ಜೀನ್ಸ್ ಟ್ರೈಪ್ ಅಂತ ಹೇಳಿದ್ದೀನಿ. ಇದನ್ನು ಜೀನ್ಸ್ ಟ್ರೈಪ್ ಅಂತ ಹೇಳಿ ಇದನ್ನು ಟೈಟಾಗಿ ಹಾಕಿಕೊಳ್ಳಬೇಕು. ಯಾವುದೇ ಒಂದು ವಸ್ತು ಮೇಲುಗಡೆಯಿಂದ ತಲೆಯಿಂದ ಬಿದ್ದರೆ ಪ್ರೊಟೆಕ್ಟ್ ಮಾಡುತ್ತದೆ. ಲೂಸ್ ಇದ್ದರೆ ಬೀಳುವ ಸಾಧ್ಯತೆ ಇರುತ್ತದೆ. ರಬ್ಬರ್ ಗ್ಲೌಸ್ ಇದು ಕ್ಲೀನ್ ಮಾಡುವಾಗ ಉಪಯೋಗಿಸ್ತಾರೆ. ಇದು ವೆಲ್ಡಿಂಗ್ ಗ್ಲೌಸ್. ವೆಲ್ಡಿಂಗ್ ಮಾಡುವಾಗ ಕೈಗಳು ಬರ್ನದಂತೆ ನೋಡಿಕೊಳ್ಳುತ್ತದೆ. ಸೇಫ್ಟಿ ಗೋಗಲ್ಸ್ ಇದು ಹಾಕಿಕೊಂಡಲ್ಲಿ ಕೆಲಸ ಮಾಡುವುದು, ಧೂಳುಗಳು ಮತ್ತು ಚಾಪೆಗಳು ಕಣ್ಣು ಗಾಯದಂತೆ ಪ್ರೊಟೆಕ್ಟ್ ಮಾಡುತ್ತದೆ. ಏರ್ ಪ್ಲಗ್ ವರ್ಕ್ಶಾಪಲ್ಲಿ ಕೆಲಸ ಮಾಡುವಾಗ ಶಬ್ದವು 85 ಡೆಸಿಬಲ್ಗಿಂತ ಹೆಚ್ಚಿದ್ದರೆ ಇದನ್ನು ಹಾಕಿಕೊಳ್ಳಬೇಕು. ಹಾಗೆ ಏರ್ ಮಫ್ಸ್ 150 ಡೆಸಿಬಲ್ಗಿಂತ ಹೆಚ್ಚಿದ್ದರೆ ಅದನ್ನು ಹಾಕಿಕೊಳ್ಳಬೇಕು. ಎರಡನ್ನು ಹಾಕಿಕೊಳ್ಳಬೇಕು. ಸೇಫ್ಟಿ ಜಾಸ್ತಿ ಇದನ್ನು ಹಾಕಿಕೊಳ್ಳೋದ್ರಿಂದ ನಮಗೆ ವಿಸಿಬಲ್ ಆಗಿ ಕಾಣಿಸುತ್ತೆ. ನೈಟ್ ವೇಳೆ ಕೆಲಸ ಮಾಡುವಾಗ ನಮಗೆ ಗಾಡಿಯ ವಾಹನಗಳ ಬೆಳಕಿಗೆ ಕ್ಯಾಟೇಷನ್ ರಿಪೇಟ್ ಆಗುತ್ತದೆ. ಸೇಫ್ಟಿ ಶೂ ಮುಂದುಗಡೆ ಬೆಟ್ಟದಿಂದ ಯಾವುದೇ ಒಂದು ವಸ್ತು ಆಗಲಿ ನಡೆದುಕೊಂಡು ಹೋಗುವ ಆಗುವುದರಿಂದ ಕಾಲಿಗೆ ಪ್ರೊಟೆಕ್ಟ್ ಆಗಿ ನೋಡಿಕೊಳ್ಳುತ್ತದೆ. ಮಾಸ್ಕ್, ಡಸ್ಟ್ ಮಾಸ್ಕ್ ಮೂಗು ಮತ್ತು ಬಾಯಿಗೆ ಧೂಳಿನ ನಮ್ಮ ದೇಹದ ಒಳಗೆ ಹೋಗುವುದರಿಂದ ಮಾಸ್ಕನ್ನು ಉಪಯೋಗಿಸಿ ಒನ್ ಟೈಮ್ ಅಷ್ಟು ಯೂಸ್ ಮಾಡ್ಬೋದು. ಹಾಗೆ ವೆಲ್ಡಿಂಗ್ ಮಾಡುವಾಗ ಫಿಲ್ಟರ್ ಆಗಿ ಉಸಿರಾಡಲು ನಮಗೆ ಸಹಾಯ ಮಾಡುತ್ತದೆ. ಬಾಡಿ ಇದು 1.8 ಮೀಟರ್ ಮೇಲ್ಗಡೆಯಿಂದ ಕೆಲಸ ಮಾಡುವ ಇದು ಸಹ ಹಾಗೆ ಲಿನಿಯರ್ ಬರೀತಿ. ಇದಕ್ಕೆ ಇದು ಸೆಕ್ಟರ್ 1.8 ಮೀಟರ್ ಮೇಲ್ಗಡೆಯಿಂದ ಹಾಕಿಕೊಳ್ಳಬೇಕು.
ಇವುಗಳು ಇವುಗಳು ಸೇಫ್ಟಿ ಇವುಗಳು ಸೂಕ್ಷ್ಮವಾದ ಜಾಗದಲ್ಲಿ ಮತ್ತು ಐದಿನ ಜಾಗದಲ್ಲಿ ಇಡಬೇಕು. ಹಾಗೆ ಇದನ್ನು ಹಾಕಿಕೊಂಡಾಗ ಮತ್ತು ತೆಗೆದಿಟ್ಟಾಗ ಎನ್ಕ್ರಿಪ್ಷನ್ ಮಾಡ್ತೇವೆ. ಥ್ಯಾಂಕ್ ಯು.